ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫೈನಲಿ ನಾವು ಇವತ್ತು ಇಳಿಮುಡಿ ಓಂ ಶಕ್ತಿಗೆ ಹೊರಡ್ತಾ ಇದ್ದೀವಿ. ಎಲ್ಲ ಪ್ರಿಪ್ರೇಷನ್ ಆಗ್ತಿದೆ, ಬನ್ನಿ ನೋಡೋಣ. ಅದಕ್ಕೂ ಮುಂಚೆ ನೀವು ಈ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಮೋರ್. ಗಾಡಿ ಬಂತು ಗಾಯ್ಸ್, ಅದಕ್ಕೆ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ಗಾಡಿ ಹತ್ಕೊಂಡು ಓಂ ಶಕ್ತಿ ಪರಾಶಕ್ತಿ ಅಂದ್ಕೊಳ್ತಾ ಹೊರಟ್ವಿ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇಷ್ಟನೋ ಇಲ್ಲ ಗೊತ್ತಿಲ್ಲ, ನನಗಂತೂ ಈ ಥರ ದೇವರ ಭಜನೆ ಪೂಜೆಯಲ್ಲಿ ಭಾಗವಹಿಸೋದಂದರೆ ತುಂಬಾ ಇಷ್ಟ. ಸ್ವಲ್ಪ ಹೊತ್ತು ಹಾಗೆ ಓಂ ಶಕ್ತಿ ಪರಾಶಕ್ತಿ ಅಂತ ಹೇಳ್ಕೊತಾ ಹೊರಟಿದ್ವಿ. ಆಮೇಲೆ ಡ್ಯಾನ್ಸ್ ಆಡೋಣ ಅಂತ ಬೇವಿನ ಸೊಪ್ಪು ಎತ್ಕೊಂಡು ಡ್ಯಾನ್ಸ್ ಆಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರೆ, ಹಂಗೆ ನಮ್ಮ ಅಕ್ಕ ಜೊತೆ ಸ್ವಲ್ಪ ಹೊತ್ತು ಅದ್ರ ಜೊತೆನೇ ಆಟಾಡಿ ಮತ್ತೆ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ವಿ. ಈ ಸರಿ ನಮ್ಮ ಮಮ್ಮಿ ಜೊತೆ ಡ್ಯಾನ್ಸ್ ಆಡಿದ್ದಂತೂ ನನಗೆ ತುಂಬಾ ಖುಷಿ ಆಯಿತು. ನಮ್ಮ ಮಮ್ಮಿ ನಾರ್ಮಲ್ ಆಗಿ ಡ್ಯಾನ್ಸ್ ಆಡಲ್ಲ, ಬಟ್ ನಾನು ಕಂಪನಿಗೋಸ್ಕರ ಅಂದ್ಬಿಟ್ಟು ಡ್ಯಾನ್ಸ್ ಮಾಡಿದ್ರು ನನ್ನ ಜೊತೆ. ನಾವು ಫಸ್ಟು ವಿಸಿಟ್ ಮಾಡಿದ ಟೆಂಪಲ್ ಹೊಸೂರಲ್ಲಿರುವ ಅಂಗಾಳ ಪರಮೇಶ್ವರಿ ದೇವಸ್ಥಾನ. ಅಲ್ಲಿ ಒಳಗಡೆ ಫೋನಲ್ಲ ಇಲ್ಲ ಅಂದ್ಬಿಟ್ಟು ಆಚೆ ಮಾತ್ರ ನಿಮಗೆ ವಿಡಿಯೋ ಮಾಡಿದ್ದೀನಿ. ದರ್ಶನ ಮುಗಿಸ್ಕೊಂಡು ಆಚೆ ಒಂದು ಫೋಟೋಸ್ ಇಟ್ಕೊಂಡು ಮತ್ತೆ ಬಸ್ ಹತ್ರ ಹೊರಟ್ವಿ. ನಮ್ಮ ಬಸ್ ಇದ್ದಿದ್ದು ಚಿಕ್ಕಿ ಹಾಲಿಡೇಸ್ ಅಂದ್ಬಿಟ್ಟು. ಅಲ್ಲಿ ದರ್ಶನ ಮುಗಿಸ್ಕೊಂಡು ಬಂದು ಬಸ್ ಹತ್ತಿದ್ವಿ. ಬಟ್ ಅಲ್ಲಿ ಏನೋ RTO ಅವರು ಅಡ್ಡ ಹಾಕ್ಕೊಂಡಿದ್ರು. ಸೊ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಟಿಫನ್ ಮಾಡಿಕೊಂಡು ಮತ್ತೆ ಬಸ್ ಹತ್ಕೊಂಡ್ವಿ. ಇಲ್ಲಿ ಮುಗಿಸ್ಕೊಂಡು ಡೈರೆಕ್ಟ್ ಮೇಲ್ಮತ್ತೂರ್ಗೆ ಹೋದ್ವಿ. ದರ್ಶನದ ಅರ್ಜೆಂಟಲ್ಲಿ ನಿಮಗೆ ವಿಡಿಯೋ ಮಾಡೋಕ್ಕಾಗಿ. ಹಾಯ್ ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ನಿನ್ನೆ ದರ್ಶನ ಮಾಡಿಕೊಂಡು ಸಾಯಂಕಾಲ ಇವತ್ತು ಚೆನ್ನೈಗೆ ಬಂದ್ವಿ. ಚೆನ್ನೈ ಬೀಚ್ಗೆ ಹೋಗ್ತಾ ಇದ್ದೀವಿ. ನಾವು ರೆಗ್ಯುಲರ್ ಆಗಿ ಯಾವಾಗ ಮಹಾಬಲಿಪುರಂ ಬೀಚ್ಗೆ ಹೋಗ್ತೀವಿ. ಈ ಸರಿ ಚೇಂಜ್ ಇರಲಿ ಅಂತ ಚೆನ್ನೈ ಬೀಚ್ಗೆ ಬಂದಿದ್ದೀವಿ. ನೋಡಿ ಎಲ್ಲ ಬರ್ತಾ ಇದ್ದಾರೆ, ಎಲ್ಲ ಕ್ಯೂ ಅಲ್ಲಿ ಎಲ್ಲ. ಮತ್ತು ವಿಡಿಯೋದಲ್ಲಿ ಇವ್ರು ಯಾರು ಹೊಸಬ್ರು ಅಂದ್ಕೋಬೇಡಿ, ಇವರು ನಮ್ಮ ಅಕ್ಕನೇ. ಬಟ್ ಐಟ್ ಸ್ವಲ್ಪ ಕಡಿಮೆ ಅಂದ್ಬಿಟ್ಟು ಎಲ್ಲರೂ ತಂಗಿ ಅಂದ್ಕೊತಾರೆ. ಇವ್ರಿಗೆ ವಿಡಿಯೋದಲ್ಲೆಲ್ಲ ಕಾಣಿಸ್ಕೊಳ್ಳೋದು ಇಷ್ಟ ಇರಲ್ಲ, ಸೊ ಅದಕ್ಕೆ ಯಾವಾಗ ಬಂದಿಲ್ಲ. ಬಟ್ ಇವತ್ತು ನಾನು ಫೋರ್ಸ್ಫುಲ್ ಆಗಿ ನಿಮ್ಗೆ ತೋರಿಸ್ಬೇಕು ಅಂತಲೇ ಕರ್ತಿದ್ದೀನಿ. ನಿನ್ನೆ ಅಲ್ಲಿ ಮೇಲ್ಮತ್ತೂರಲ್ಲಂತೂ ಫುಲ್ ರಶ್ ಇತ್ತು. ಬಟ್ ನಮಗೆ ದರ್ಶನ ಅಂತೂ ತುಂಬ ಚೆನ್ನಾಗೇ ಆಯಿತು. ಅಲ್ಲೆಲ್ಲ ಫೋನ್ಸ್ ಅಲೋ ಇಲ್ವಲ್ಲ, ಸೊ ಅದಕ್ಕೆ ನನಗೆ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ. ನಾರ್ಮಲಾಗಿ ನಮ್ಮ ಬ್ಯಾಂಗ್ಳೂರಲ್ಲಿ ಎಷ್ಟು ಚಳಿ ಇರುತ್ತೆ, ಮಂಜು. ಬೆಳಗ್ಗೆ 6 ಗಂಟೆಗೆ ನಾವು ಹೊರಗಡೆನೇ ಬರೋಕ್ಕಾಗಲ್ಲ, ಗಡಗಡ ಅಂತ ನಡ್ತಾ ಇರ್ತೀವಿ. ಬಟ್ ಇಲ್ಲಿ ನೋಡಿ ಏನು ಚಳಿನೇ ಇಲ್ಲ. ಇನ್ನೇನು ಬೀಚ್ ಹತ್ರ ಬಂದ್ಬಿಟ್ವಿ ಗಾಯ್ಸ್. ನೋಡಿ ಮುಂದೆ ಸ್ವಲ್ಪ ಜನ ಓಡ್ತಿದ್ದಾರೆ. ನೋಡಿ ಬೀಚ್ ಹತ್ರ ಬಂದ್ವಿ. ಐ ಲವ್ ಮರೀನಾ ಹತ್ರ ಫೋಟೋಸ್ ತಗೊಂಡು ನೆಕ್ಸ್ಟ್ ಬೀಚ್ ಹತ್ರ ಬೀಚ್ ನೋಡಿ ಗಾಯ್ಸ್ ಎಷ್ಟು ದೂರ ಇದೆ. ಈ ಮರ್ಲಲ್ಲಿ ಆಲ್ಮೋಸ್ಟ್ 1 ಕಿಲೋಮೀಟರ್ ಅಷ್ಟಿದೆ, ನಡ್ಕೊಂಡು ಹೋಗ್ಬೇಕು. ಅದೇ ನಾವು ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ವಿ, ಈಗೇನೋ ನಡ್ಕೊಂಡು ಹೋಗ್ಬಿಡ್ಬೋದು. ಮತ್ತು ಯಾವತ್ತು ಬಟ್ಟೆಯಲ್ಲಿ ಬೀಚಲ್ಲಿ ಆಡ್ಕೊಂಡು ಚೆನ್ನಾಗಿ ಬರ್ಬೇಕಂದ್ರೆ ನೋಡಿ ಹೋಗ್ತಾನೇ ಇದ್ದೀವಿ. ಇನ್ನು ಮುಂದೆ ಅಷ್ಟು ದೂರದಲ್ಲಿದೆ ನೋಡಿ. ಸುತ್ತ ನೋಡಿದ್ರು ಎಷ್ಟು ದೂರದಲ್ಲಿದೆ ಅಂದರೆ ಅಷ್ಟು ದೂರ ಇದೆ ಗಾಯ್ಸ್.
ಇಲ್ಲೇನೋ ತುಂಬ ಎಲ್ಲ ಸ್ಪೋರ್ಟ್ಸ್ ಮ್ಯಾನ್ಸು ಮತ್ತು ಅದು ಡ್ಯಾನ್ಸರ್ಸು ಎಲ್ಲ ಮಾಡ್ತಿದ್ದಾರೆ. ನಾನಿಲ್ಲೇನೋ ನೋಡ್ಕೊಂಡಿದ್ಬಿಟ್ಟೆ. ಸೊ ನಮ್ಮ ಮಮ್ಮಿ ನಮ್ಮ ಅಕ್ಕ ಅವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಇವಾಗ ನಾವು ಈ ಸ್ಯಾಂಡಲ್ಲಿ ರನ್ನಿಂಗ್ ರೇಸ್ ಮಾಡೋಣ. ಸ್ಟಾರ್ಟ್ ಮಾಡಲ್ವಾ? ನೋಡಿ ಗಾಯ್ಸ್, ಲಾಸ್ಟಿಗೆ ಫೈನಲಿ ಓಡ್ಕೊಂಡು ಬಂದೆ ಇವ್ರ ಜೊತೆಗೆ. ಈಗ ಸ್ವಲ್ಪ ಹತ್ರ ಬಂದ್ವಿ. ಸ್ವಲ್ಪ ಹೊತ್ತಿಗೆ ರಿವರ್ಸಲ್ಲಿ ಹೋಗೋಣ ಗೈಸ್. ಫೈನಲಿ ಬೀಚ್ ಹತ್ರ ಬಂದ್ವಿ. ಸೊ ನಿಮಗೆ ತೋರ್ಸೋಕ್ಕೆ ಅಂತ ನಾನು ರಿವರ್ಸಲ್ಲಿ ನಡೀತಾ ಇದ್ದೀನಿ. ಸ್ವಲ್ಪ ಮಂಜು ಕಾಣಿಸಿದೆ. ಹತ್ರ ಬಂದ್ವಿ ಬೀಚ್ ಹತ್ರ. ಫುಲ್ಲು ಫೋರ್ಸ್ ಇದೆ. ಅಲ್ಲಿಂದ ಏನೋ ಬಂದ್ವಿ ಗಾಯ್ಸ್. ಇಲ್ಲಿಂದ ಏನು ನಡೆಯೋಕ್ಕಾಗ್ತಿಲ್ಲ ಈಗ. ಮತ್ತೆ ಹೋಗೋದು ಹೆಂಗೆ ಹೋಗ್ಬೇಕು ನೋಡಿ ಫ್ರೆಂಡ್ಸ್, ಎಷ್ಟು ಫಾಸ್ಟಾಗಿ ಬರ್ತಿದೆ ಅಂತ. ವೇವ್ಸು ತುಂಬ ಫಾಸ್ಟ್ ಇದೆ. ಮೀನು ಹಿಡಿಯೋರು ಒಳಗಡೆ ಹೋಗಲ್ಲ ಗಾಯ್ಸ್, ತುಂಬ ವೇವ್ಸ್ ಬರ್ತಿದೆ ಅಂದ್ಬಿಟ್ಟು ಅವರು ಇಲ್ಲೇ ನಿಂತ್ಕೊಂಡು ಆಗ್ತಾರೆ. ನೋಡಿ ಯಾವುದೋ ಒಂದು ಫಿಶ್ ಸಿಕ್ಕಿದೆ. ಸೊ ತೊಗೊಂಬಂದು ಇಲ್ಲ ಸ್ಯಾಂಡಲ್ ಹಾಕಿದ್ದಾರೆ. ಮತ್ತೆ ನೆಕ್ಸ್ಟಿಗೆ ಹಾಕೋಕ್ಕೆ ನೆಟ್ನ ರೆಡಿ ಮಾಡ್ತಿದ್ದಾರೆ. ಈ ಬೀಚಲ್ಲಿ ವೇವ್ಸ್ ತುಂಬ ಫೋರ್ಸ್ ಇದ್ದಿದ್ದರಿಂದ ನಮ್ಮ ಮಮ್ಮಿ ಒಳಗಡೆ ಬಿಡಲಿಲ್ಲ ಆಡೋಕ್ಕೆ. ಸೊ ನಾವು ಅಲ್ಲೇ ಕೂತ್ಕೊಂಡು ಆಡ್ತಾಯಿದ್ವಿ. ನಾನು ರೀಲ್ ಮಾಡೋಣ ಅಂದ್ಬಿಟ್ಟು ನಮ್ಮ ಅಕ್ಕಗೆ ಹೇಳಿದ್ರೆ ಅವಳು ಏನೂ ಮಾಡಲಿಲ್ಲ. ಸೊ ಅದಕ್ಕೆ ಬಟ್ ಒಳಗಡೆ ಹೋಗಿಲ್ಲ ಅಂದರೂ ಆಚೆನೇ ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಇವೇ ಅಲ್ವಾ ಎಲ್ಲ ಮೆಮೊರೀಸ್. ಇದೆಲ್ಲ ಲೈಫ್ ಟೈಮ್ ಮೆಮೊರೀಸು. ಫೋಟೋಸ್ ತೊಗೊಂಡು ಹಂಗೆ ನಾನು ಒಂದೆರಡು ರೀಲ್ ಮಾಡೋಣ ಅಂದ್ಬಿಟ್ಟು ಶಾರ್ಟ್ ಮಾಡಿದೆ. ಆಗಲೇ ಚಳಿ ಇಲ್ಲ ಅಂದರೆ ಆಡ್ಕೊಂಡು ಬರ್ತಾಯಿದ್ರೆ ಫುಲ್ಲು ಚಳಿ. ವೇವ್ಸ್ ತುಂಬ ಜಾಸ್ತಿ ಬರ್ತಿದೆ, ತುಂಬಾ ಜಾಸ್ತಿ. ಯಾರು ಪ್ಲೇ ಮಾಡಲ್ಲ ಇಲ್ಲಿ, ಜಸ್ಟ್ ಸೀನ್. ಮುಗಿಸ್ಕೊಂಡು ರೂಮ್ಸ್ಗೆ ಹೋಗ್ತಾ ಇದ್ದೀವಿ. ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ಟೆಂಪಲ್ಸ್ಗೆ ಹೋಗ್ತೀವಿ. ಇಂದ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ನಾವು ಅಲ್ಲೇ ಇದ್ದ ಅಷ್ಟಲಕ್ಷ್ಮಿ ದೇವಸ್ಥಾನಕ್ಕೆ ಹೋದ್ವಿ. ಬಟ್ ಅಲ್ಲಿ ಟೈಮಿಂಗ್ಸ್ ಆಗಿದ್ದರಿಂದ ಕ್ಲೋಸ್ ಆಗಿತ್ತು. ಬಟ್ ದೇವಿ ದರ್ಶನ ಸಿಕ್ಕಿಲ್ಲ ಅಂದರೂ ದೇವಿ ಅನುಗ್ರಹ ಸಿಕ್ಕಿದಂಗೆ ಪ್ರಸಾದ ತುಂಬ ಚೆನ್ನಾಗೇ ಇತ್ತು ಪ್ರಸಾದ. ಅಲ್ಲಿ ಮುಗಿಸ್ಕೊಂಡು ನಾವು ಕನಿಷ್ಠೆ ಹೋದ್ವಿ. ಅದು ಬಂಗಾರದಲ್ಲಿ ಅಂತ ಹೇಳ್ತಾರೆ. ಅಲ್ಲಿ ಮುಗಿಸ್ಕೊಂಡು ಮತ್ತೆ ಈಶ್ವರ ದೇವಸ್ಥಾನ ಅಲ್ಲಿ ಹೋಗಿದ್ವಿ. ಬಟ್ ಅಲ್ಲಿ ತುಂಬ ಎಷ್ಟು ರಶ್ ಇತ್ತು, ರಶ್ ಇತ್ತು. ಈ ಟೆಂಪಲ್ ನಾವು ಲಾಸ್ಟ್ ಟೈಮ್ ಡೆಕೋರೇಷನ್ ಆಗಿರಲಿಲ್ಲ. ಅವಾಗೆಲ್ಲ ಫುಲ್ ಬೇಕಾದ್ರೆ ಕೆಳಗಡೆ ಏನು ಕಾಣಿಸಿಲ್ಲ ಅಂದರೆ ಬ್ರೌನ್ ಫುಲ್ ಪೇಂಟ್ ಮಾಡಿ ತುಂಬ ಆಲ್ಟ್ರೇಷನ್ಸ್ ಮಾಡಿದ್ರು. ಅದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ನೋಡ್ಬೋದು ಗೈಸ್, ಬರೀ ಕಾರ್ಸೇ ಎಷ್ಟಿದೆ ಅಂದರೆ ಇನ್ನು ಬಸ್ಸಲ್ಲಿ ಈ ಥರ ಮಾಲೆ ಹಾಕ್ಕೊಂಡು ನಮ್ಮ ಥರ ಬಂದಿರೋ ಎಷ್ಟು ಜನ ಇರಲ್ಲ. ಇಲ್ಲಿ ನೋಡ್ಬೋದು ನೀವು ಕೋನೇರು ಕಾಣಿಸುತ್ತೆ. ಬಟ್ ಇಲ್ಲಿ ಫಸ್ಟು ನೀರಿತ್ತು, ಇವಾಗ ನೀರೆಲ್ಲ ಇದಾಗಿ ಗ್ರಾಸ್ ಬೆಳ್ಕೊಂಬಿಟ್ಟಿದೆ. ಇದಾಗಿತ್ತು ಈ ಓಂ ಶಕ್ತಿ ಟ್ರಿಪ್ಪಿನ ವಿಡಿಯೋ. ಇನ್ನೂ ಸ್ವಲ್ಪ ಪ್ಲೇಸಸ್ನ ಥಿಂಗ್ಸ್ನ ಎಲ್ಲ ಕವರ್ ಮಾಡೋಕ್ಕಾಗಿಲ್ಲ. ಸೊ ಐ ಆಮ್ ಸಾರಿ. ಇನ್ನು ಇದೇ ಥರ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹೇಗಿತ್ತು ಅನ್ನೋದು ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Keep supporting. Love you all. Bye bye. See you in the next video.